ನಮ್ಗೆ ಸಾಧಾರಣ ಬರ್ತಾ ಉಂಟು, ಒಳ್ಳೆ ರೀತಿ ಬರ್ತಾ ಉಂಟು. ಕರಾವಳಿಯಲ್ಲಿ 61 ದಿನಗಳ ಆಳ ಸಮುದ್ರ ಮೀನುಗಾರಿಕಾ ನಿಷೇಧ ಮುಕ್ತಾಯಗೊಂಡ ಬೆನ್ನಲ್ಲೇ ಮಂಗಳೂರಿನ ಹಳೆ ಬಂದರುದ್ದಕ್ಕೆ ಮತ್ತೆ ಮೀನುಗಾರಿಕಾ ಚಟುವಟಿಕೆಗಳಿಂದ ಗಿಜಿಗುಡುತ್ತಿದೆ. ಹವಾಮಾನ ಸುಧಾರಿಸಿದ ಬಳಿಕ 70% 80% ಟ್ರಾಲ್ ಬೋಟ್ಗಳು ಆಳ ಸಮುದ್ರಕ್ಕೆ ತೆರಳಿದ್ದು 8 ರಿಂದ 10 ದಿನಗಳ ಮೀನುಗಾರಿಕೆ ಮುಗಿಸಿ ಇದೀಗ ಒಂದೊಂದಾಗಿ ದಡಕ್ಕೆ ಮರಳುತ್ತಿವೆ. ಬೋಟ್ಗಳಲ್ಲಿ ಮದ್ಮಾಲ್, ಬೊಂಡಾಸ್, ಕಪ್ಪೆ ಬೊಂಡಾಸ್, ಸ್ಕ್ವಿಡ್, ಬಂಗುಡೆ, ಅಂಜಾಲ್, ಸಿಗಡಿ ಸೇರಿದಂತೆ ವಿವಿಧ ಬಗೆಯ ಮೀನುಗಳು ಉತ್ತಮ ಪ್ರಮಾಣದಲ್ಲಿ ಲಭ್ಯವಾಗಿದೆ. ಬಂದರಿಗೆ ಬೋಟ್ಗಳು ಮರಳುತ್ತಿದ್ದಂತೆ ಮೀನು ಇಳಿಸುವುದು, ವಿಂಗಡಿಸುವುದು ಹಾಗೂ ಐಸ್ ಪ್ಯಾಕ್ ಮಾಡುವ ಕಾರ್ಯಗಳು ಭರದಿಂದ ಸಾಗುತ್ತಿವೆ. ಮೀನು ವ್ಯಾಪಾರಿಗಳು, ಕಾರ್ಮಿಕರು ಮತ್ತು ಗ್ರಾಹಕರಿಂದ ಧಕ್ಕೆ ಪ್ರದೇಶ ಜನಜಂಗುಳಿಯಿಂದ ಕೂಡಿದೆ. ಕಳೆದ 2 ತಿಂಗಳಿನಿಂದ ತಾಜಾ ಮೀನಿನ ಕೊರತೆ ಎದುರಿಸುತ್ತಿದ್ದ ಮೀನು ಪ್ರಿಯರಿಗೂ ಮೀನುಗಾರಿಕೆ ಆರಂಭವಾಗಿರುವುದು ಸಂತಸ ತಂದಿದೆ. ಮೀನುಗಾರಿಕೆ ಚಟುವಟಿಕೆ ಗರಿಗೆದರಿರುವುದರಿಂದ ಮೀನು ಸಾಗಾಟ, ಐಸ್ ಪ್ಲಾಂಟ್ ಹಾಗೂ ಸ್ಥಳೀಯ ವ್ಯಾಪಾರ ವಹಿವಾಟಿಗೂ ಹೊಸ ಚೈತನ್ಯ ನೀಡಿದೆ. ಈಗ ಆರಂಭದಲ್ಲಿ ಸಿಕ್ಕಿರುವ ಮೀನುಗಳು ಯಾವುದು? ಆರಂಭದಲ್ಲಿ ಮಧುಮಲ್ ಮೀನು, ಮತ್ತೆ ಬೊಂಡಸ್, ಮತ್ತೆ ಸ್ಕುಡ್ ಸಹ ಬರ್ತಾ ಉಂಟು. ಬುಲ್ಟ್ರೋಲ್ ಅಲ್ಲಿ ಸ್ಕುಡ್ ಬರ್ತಾ ಉಂಟು. ಆಮೇಲೆ ಈಗ ಚಿಲ್ಲ ಡಿಸ್ಕೋ, ಮುರ್ಮೀನು, ಮತ್ತೆ ಈಗ ಚಿಲ್ಲರ್ ಸೇಲ್ ಮಾಡೋ ಸ್ವಲ್ಪ ಮೀನೆಲ್ಲ ಬರ್ತಾ ಉಂಟು. ಅಂದ್ರೆ ಈಗ ಸಮುದ್ರದ ಪರಿಸ್ಥಿತಿ ಹೇಗಿದೆ? ಅಂದ್ರೆ ಮೀನಿಗೆ ನಿಮ್ಗೆ ಪೂರಕವಾಗಿ ಉಂಟಾ? ಹೋದ ವರ್ಷಕ್ಕೆ ಟ್ಯಾಲಿ ಮಾಡಿದ್ರೆ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಹೋದ ವರ್ಷ ಫಸ್ಟ್ ಅಲ್ಲಿ ತುಂಬಾ ಇತ್ತು, ಒಳ್ಳೆ ಫಿಶಿಂಗ್, ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಹೌದು, ಈಗ ನೋಡಿದ್ರೆ ನಮ್ಗೆ ಸಾಧಾರಣ ಬರ್ತಾ ಉಂಟು, ಒಳ್ಳೆ ರೀತಿ ಬರ್ತಾ ಉಂಟು. ಕಮ್ಮಿ ಅಂತ ಹೇಳಲಿಕ್ಕಿಲ್ಲ. ಅದಂತ ಒಳ್ಳೆ ಬರ್ಬೋದು ಅಂತ ಅನ್ಸ್ಲಿಕ್ಕೆ, ಒಳ್ಳೆ ಬರ್ಬೋದು, ಕಮ್ಮಿ ಅಂತ ಹೇಳಲಿಕ್ಕಿಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಬಂದಿದೆ. ಹೌದು, ಹೋದ ವರ್ಷ ಫುಡ್ ಎಲ್ಲ ಬಂದು ಸ್ವಲ್ಪ ಒಳ್ಳೆ ಇನ್ಕಮ್ ಆಗಿದೆ. ಈ ಸಲ ಒಂದು ಅವರೇಜ್ ಉಂಟು, ತೊಂದರೆ. ನಮ್ಮ ಹೆಸರು ಸರ್? ನಮ್ಮ ನಾಗರಾಜ್ ಅಂತ. ಥ್ಯಾಂಕ್ ಯು. ಹೌದು, ನಾನು ಯೂನಿಯನ್ ಟ್ರಾಲ್ ಬೋಟ್ ಯೂನಿಯನ್ ಉಂಟು, ಅದು ಟ್ರೆಸರರ್ ಆಗಿದ್ದು.